ನೆನ್ನೆ ದಿನ ನಾವು ಪವಿತ್ರಾತ್ಮನ ಬಗ್ಗೆ ನಾವು ತಿಳ್ಕೊಂಡ್ವಿ. ಅವರು ಜೀವ ಕೊಡುವ ಶ್ವಾಸ ಅಂತ. ಅವರು ಜೀವ ಕೊಡುವ ಆತ್ಮ ಅಂತ. ಯಾವುದೆಲ್ಲ ನಮ್ಮೊಳಗಡೆ ನಮ್ಮ ನಮ್ಮ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಯಾವುದೆಲ್ಲ ಸತ್ತ ಕಾರ್ಯಗಳಿದೆಯೋ, ಯಾವುದೆಲ್ಲ ಸತ್ತಿ ಹೋಗಿತ್ತೋ, ಅದನ್ನೆಲ್ಲ ಪವಿತ್ರಾತ್ಮನ ನಿಮಿತ್ತವಾಗಿ ಅದೆಲ್ಲ ಮತ್ತೆ ಜೀವಿಸುವಂತೆ ಯೇಸು ಕ್ರಿಸ್ತನ್ ಮಾಡ್ತಾರೆ ಅಂತ ನಾವು ನೆನ್ನೆ ದಿನದಲ್ಲಿ ತಿಳ್ಕೊಂಡ್ವಿ. ಇವತ್ತು ನಾವು ಪವಿತ್ರಾತ್ಮನನ್ನ ನಾವು ಆದಿಕಾಂಡ 2:18 ಯೆಹೋವ ದೇವರು ಮನುಷ್ಯ ಒಬ್ಬನೇ ಇರೋದು ಸರಿ ಇರೋದಿಲ್ಲ, ಇವನ್ಗೆ ನಾನೊಬ್ಬ ಸಹಕಾರಿಯನ್ನು ನಾನು ಕೊಡಬೇಕು ಅಂದ್ಬಿಟ್ಟು ಅವಳನ್ನ ಕೊಡ್ತಾರೆ. ಅದೇ ರೀತಿಲಿ ಯೋಹಾನ 15:26 ಯೇಸು ಕ್ರಿಸ್ತ ಅವರು ಒಂದು ವಾಗ್ದಾನ ಮಾಡ್ತಾರೆ, ಒಂದು ಬಹುಮಾನನ ಕೊಡ್ತೀನಿ ಅಂತ ಅವರು ಒಂದು ವಾಗ್ದಾನ ಮಾಡ್ತಾರೆ. ಅದು ಏನು ವಾಗ್ದಾನ ಅಂದರೆ, ನಾನು ತಂದೆ ಬಳಿ ಹೋಗ್ಬಿಟ್ಟು ತಂದೆ ಕಡೆಯಿಂದ ಒಬ್ಬ ಸಹಾಯಕನನ್ನು ನಾನು ನಿಮಗೆ ಕಳಿಸ್ತೀನಿ ಅಂತ. ಆಮೇಲೆ ಪವಿತ್ರಾತ್ಮ ಮೊದಲೇದಾಗಿ ನಮಗೆ ಯಾಕೆ ಕೊಟ್ಟಿದ್ದು ಅಂತ ಇವತ್ತು ನಾವು ತಿಳ್ಕೊಳ್ತಾ ಇದ್ರೆ, ನಾವು ಒಬ್ಬರೇ ಇರಬಾರ್ದು, ನಾನು ನನ್ನ ಪರಿಸ್ಥಿತಿಗಳಲ್ಲಿ ಒಬ್ಬರೇ ಇರಬಾರ್ದು, ನಾನು ಕಷ್ಟದಲ್ಲಿ ಒಬ್ಬರೇ ಇರಬಾರ್ದು, ನಾನು ಖುಷಿ ಆಗುವಾಗ ನಾನು ಒಬ್ಬನೇ ಇರಬಾರ್ದು, ನಾನು ಒಟ್ಟು ಜೀವಿತದ ಎಲ್ಲ ದಿನಗಳಲ್ಲಿ ನಾನು ಒಬ್ಬನೇ ಇರಬಾರ್ದು, ನನ್ನ ಕುಟುಂಬ ಒಂಟಿ ಆಗಿರಬಾರ್ದು, ನನ್ನ ಸಭೆ ಒಂಟಿ ಆಗಿರಬಾರ್ದು ಅಂದ್ಬಿಟ್ಟು ಯೇಸು ಕ್ರಿಸ್ತ ತಂದೆ ದೇವರು ಏನು ಮಾಡಿದ್ರು ಅಂದರೆ, ಒಬ್ಬ ಸಹಕಾರಿಯನ್ನು, ಅಂದರೆ ನಮ್ಮನ್ನ ಯಾವತ್ತು ಬಿಟ್ಟೇ ಹೋಗದೇ ಇರೋ ಒಂದು ಸಹಕಾರಿಯನ್ನು, ನಮ್ಮ ಜೀವ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ನಮಗೆ ಏನೆಲ್ಲ ಪರಿಸ್ಥಿತಿಗಳಲ್ಲಿ ನಮಗೆ ಯಾವಾಗೆಲ್ಲ ಸಹಾಯಕಕ್ಕೆ ಒಬ್ಬರು ಬೇಕಾಗಿದ್ದಾರೋ ಆ ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮ ಜೊತೆ ನಿಲ್ಲಕ್ಕಂತ ಪವಿತ್ರಾತ್ಮ ಕೊಡಲ್ಪಟ್ಟಿದ್ದಾನೆ. ಆಮೇನ್. ಈಗ ಪವಿತ್ರಾತ್ಮ ಸಹಾಯಕನಾಗಿ ಕೊಡಲ್ಪಡುವಾಗ, ಆದಿಕಾಂಡದಲ್ಲಿ ಸಹಾಯಕನ ಕೊಟ್ಟುವಾಗ ಅವಳು ಪಾಪದಲ್ಲಿ ನಡೆಸಿದ್ರು. ಅದೇ ಹೊಸ ಒಡಂಬಡಿಕೆಯಲ್ಲಿ ಸಹಾಯಕನು ಕೊಡುವಾಗ ಯೇಸು ಕ್ರಿಸ್ತನ ನಾವು ಅವರ ಜೀವಿತವನ್ನು ನಾವು ನೋಡಿದ್ರೆ, ಯೇಸು ಕ್ರಿಸ್ತನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಅಡವಿಗೆ ಒಯ್ಯಲ್ಪಟ್ಟನು. ಅಡವಿಲಿ ಯಾಕೆ ಒಯ್ಯಲ್ಪಟ್ರು ಅಂದರೆ, ಯಾವ ಒಂದು ಸೈತಾನು ಆದಿಕಾಂಡದಲ್ಲಿ ಏದೇನ್ ತೋಟದಲ್ಲಿ ಹೋರಾಟದಲ್ಲಿ ಗೆದ್ದಿದ್ನೋ, ಅವಳು ಸಹಾಯಕಳಾಗಿದ್ದಾಗ ಗೆದ್ದಿದ್ನೋ, ಅದೇ ಈಗ ಪವಿತ್ರಾತ್ಮ ಯೇಸು ಕ್ರಿಸ್ತನ್ಗೆ ಹೆಲ್ಪ್ಮೇಟ್ ಆಗಿದ್ದಾಗ ಹೇಗೆ ಸೈತಾನ್ನ ಅವರು ಜಯಿಸಿದ್ರು, ಸೈತಾನ್ಗೆ ಅವಮಾನ ಮಾಡಿದ್ರು, ಈಗ ಅದೇ ಆತ್ಮನು ಯೇಸು ಕ್ರಿಸ್ತನ್ಗೆ ಕೊಡಲ್ಪಟ್ಟ ಅದೇ ಆತ್ಮನು ನಮ್ಮೊಳಗಡೆ ಇದ್ದಾರೆ. ಅವರಿದ್ದು ನಮಗೆ ಏನು ಸಹಾಯ ಮಾಡ್ತಾರೆ ಅಂದರೆ, ನಮ್ಮ ವೈರಿಗಳಿಗೆ ನಾಚಿಕೆ ಪಡಿಸೋದಕ್ಕೆ ಅವ್ರು ಸಹಾಯ ಮಾಡ್ತಾರೆ. ನಮ್ಮ ವೈರಿ ಆಗಿರೋ, ನಮಗೆ ದಿನನಿತ್ಯ ಬೆಳಗ್ಗೆ ರಾತ್ರಿ ನಮ್ಮನ್ನು ದ್ವೇಷ ಮಾಡೋ ಸೈತಾನ್ನ ನಮ್ಮ ಜೀವಿತದ ಮೂಲಕ ನಾಚಿಕೆ ಪಡಿಸಿ ಯೇಸು ಕ್ರಿಸ್ತನ್ನ ಮಹಿಮೆ ಪಡಿಸೋಕ್ಕೆ ಸಹಾಯ ಮಾಡ್ತಾರೆ. ಯೇಸು ಕ್ರಿಸ್ತನ ಬಗ್ಗೆ ಏನೆಲ್ಲ ಗೊತ್ತಿದ್ದಿಲ್ವೋ ಅದನ್ನೆಲ್ಲ ತಿಳಿಸಿ ನಮಗೆ ಸಹಾಯ ಮಾಡ್ತಾರೆ. ನಮಗಿರೋ ಅಧಿಕಾರಗಳ ಬಗ್ಗೆ ನಮಗೆ ಗೊತ್ತಿಲ್ಲ ಅಲ್ವಾ, ಆ ಅಧಿಕಾರಗಳನ್ನ ತಿಳಿಸಿ ನಮಗೆ ಸಹಾಯಕನಾಗಿ ಅವರು ಇರ್ತಾರೆ. ನಮ್ಗೆ ಏನೆಲ್ಲ ಕಾರ್ಯಗಳು ಆತ್ಮಿಕವಾಗಿ ಬೇಕೋ, ಶಾರೀರಿಕವಾಗಿ ಬೇಕೋ, ಜ್ಞಾನದಲ್ಲಿ ಬೇಕೋ, ಲೌಕಿಕವಾಗಿ ಬೇಕೋ, ಎಲ್ಲವನ್ನು ಈ ಪವಿತ್ರಾತ್ಮ ಕೊಟ್ಟು ಅವರು ನಮ್ಮ ಒಂದು ಪರಿಸ್ಥಿತಿಗಳಲ್ಲಿ ಜೊತೆಗೆ ನೀಡುವ ಒಬ್ಬ ಒಳ್ಳೆ ಸ್ನೇಹಿತನಾಗಿ, ಒಬ್ಬ ಸರಿಯಾಗಿ ನಮ್ಮ ಜೊತೆ ಎಲ್ಲ ದಿನಗಳಲ್ಲೂ ಇರುವ ಒಬ್ಬ ಸಹಾಯಕನಾಗಿ ಅವರು ಇರ್ತಾರೆ. ಆಮೇನ್. ಆಮೇನ್.